ಓಕೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತೇನು ಮಾಡತ್ತೀವಿ ಅಂತ ಹೇಳಿದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಚಾಪ್ಟರ್ ಒಳಗೆ 2 ಮಾರ್ಕ್ಸಿನ ಫಿಕ್ಸ್ ಕ್ವಶನನ್ನು ನೋಡಾಕತ್ತೀವಿ. ನಿಮ್ಗೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿ 1 ಮಾರ್ಕ್ಸಿನ 2 ಕ್ವಶನ್ ಬರುತ್ತಾ, 2 ಮಾರ್ಕ್ಸಿನ 1 ಕ್ವಶನ್ ಬರುತ್ತಾ, 4 ಮಾರ್ಕ್ಸಿಂದು 1 ಕ್ವಶನ್ ಬರ್ತಿತ್ತು. 4 ಮಾರ್ಕ್ಸಿಗೆ ಗ್ರಾಫ್ ಫಿಕ್ಸ್ ಐತಿ. 2 ಮಾರ್ಕ್ಸಿಗೆ ಯಾವ್ದು ಬರುತ್ತಪ್ಪ ಅಂತಂದ್ರೆ ಎಲಿಮಿನೇಷನ್ ಮೆಥಡ್ ಬರುತ್ತಾ. ಸಬ್ಸ್ಟಿಟ್ಯೂಷನ್ ಮೆಥಡು ಏನೈತಿ ಟೆಕ್ಸ್ಟ್ ಬುಕ್ಕಲ್ಲಿ ಐತಿ, ಬಟ್ ನಿಮ್ಮ ಎಕ್ಸಾಮ್ ಪರ್ಪಸ್ ನಾವು ನೋಡೋದಾದ್ರೆ ವೇಟೇಜ್ ಜಾಸ್ತಿ ಎಲ್ಲಿ ಕೊಡಾಕ್ತಾರೆ ಅಂತ ಹೇಳಿದ್ರೆ ಎಲಿಮಿನೇಷನ್ ಮೆಥಡಿಗೆ ಕೊಡಾಕತ್ತಾರೆ. ಏನು ಕೊಡ್ತಾರೆ? ಕ್ವಶನ್ ಯಾವ ರೀತಿ ಇರುತ್ತಾ? ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಎಲಿಮಿನೇಷನ್ ಮೆಥಡ್. ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೊಟ್ಟಿರ್ತಾರೆ. ಆರ್ ಸೂಟೇಬಲ್ ಮೆಥಡ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸೂಟೇಬಲ್ ಮೆಥಡ್ ಅಂತಂದ್ರೆ ನೀವು ಎಲಿಮಿನೇಷನ್ ಆದರೂ ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಆದರೂ ಮಾಡ್ಬೋದು. ಬಟ್ ನಾವೇನು ಮಾಡಬೇಕು, ಎಲಿಮಿನೇಷನ್ ತೊಗೊಂಡು ಮಾಡಿಬಿಟ್ರೆ ಈಸಿ ಆಗುತ್ತೆ ಕಂಪೇರ್ ಟು ಸಬ್ಸ್ಟಿಟ್ಯೂಷನಿಗೆ. ಸೊ ಇಲ್ಲೇನು ಕೊಟ್ಟಾರ? 2 ಇಕ್ವೇಷನ್ ಕೊಟ್ಟಾರ. ಫಸ್ಟ್ ಒಂದು ಇಕ್ವೇಷನ್ ಏನೈತದ x + y = 14 ಆ್ಯಂಡ್ x - y = 4 ಅಂತ ಕೊಟ್ಟಾರ. ಈಗ ಫಸ್ಟ್ ಸ್ಟೆಪ್ ಒಳಗೆ ಹೆಂಗೆ ಸಾಲ್ವ್ ಮಾಡಬೇಕಿದ್ನ ನೋಡ್ಕೊಡ್ರಿ. ಫಸ್ಟ್ ಕೊಟ್ಟಿರುವಂತಹ ಇಕ್ವೇಷನ್ಗಳನ್ನು ಒಂದರ ಕೆಳಗೆ ಒಂದು ಬರ್ಕೊಡ್ರಿ. x + y = 14, x - y = 4 ಏನೈತಿ ಇಷ್ಟು ಕೊಟ್ಟಿರೋಂಥ ಇಕ್ವೇಷನ್ 1 by 1 ಏನು ಮಾಡಿದ್ವಿ ಬರ್ಕೊಂಡು. ಈಗೇನು ಮಾಡಬೇಕು? ಎಕ್ಸದ ಕೋಯಿಫಿಷಿಯೆಂಟ್ಗಳನ್ನು ಕಂಪೇರ್ ಮಾಡ್ಕೋಬೇಕು. ಫಸ್ಟ್ ಏನು ಮಾಡಬೇಕು? ಎಕ್ಸದ ಕೋಯಿಫಿಷಿಯೆಂಟ್ ಕಂಪೇರ್ ಮಾಡಿರಿ. ಎಕ್ಸ್ ಜೊತೆ ಇಲ್ಲಿ ಏನೈತಿ 1 ಐತಿ, ಇಲ್ಲಿ 1 ಐತಿ, ಇಲ್ಲಿ 1 ಇಲ್ಲಿ 1 ಇದ್ಮೇಲೆ ನೆಕ್ಸ್ಟ್ ಅದೇನು ನೋಡ್ಕೋಬೇಕು? ಸೈನ್ ನೋಡ್ಕೋಬೇಕು. ಎರಡು ಕೋಯಿಫಿಷಿಯೆಂಟು ಸೇಮ್ ಅದಾವು, ಸೈನು ಸೇಮ್ ಅದಾವು ಅಂದ್ರೆ ಅದನ್ನು ಬಿಟ್ಟು ನೆಕ್ಸ್ಟ್ ನೋಡ್ಕೋಬೇಕು ವೈ ಕೋಯಿಫಿಷಿಯೆಂಟ್ ಒಂದು ನೋಡ್ಕೊಂಬರ್ಬೇಕು. ವೈ ಜೊತೆ ಇರುವಂಥ ನಂಬರ್ ಅಥವಾ ಕೋಯಿಫಿಷಿಯೆಂಟ್ ಯಾವುದೈತಿ? ಇಲ್ಲಿ 1 ಐತಿ, ಇಲ್ಲಿ 1 ಐತಿ. ಓಕೆ, ಇದನ್ನು ನಾವೇನು ಮಾಡ್ಬೋದು? ಚಾಯ್ಸ್ ಮಾಡ್ಬೋದು. ನೆಕ್ಸ್ಟ್ ಅದರ ಸೈನನ್ನು ನೋಡಬೇಕು. ಸೈನ್ ನೋಡಿದ್ರೆ ಏನೈತಿ? ಇಲ್ಲೇ ಪ್ಲಸ್ ಐತಿ, ಮೈನಸ್ ಐತಿ. ಇದು ನಮಗೇನಾಗುತ್ತೆ? ಸೂಟ್ ಆಗುತ್ತೆ. ಸೊ ಇಲ್ಲೇ ನಾವೇನು ಮಾಡ್ಕೋಬೇಕು? ಈ ರೀತಿ ಕೊಟ್ಟಾಗ ಒಂದು ಎಕ್ಸ್ ಜೊತೆ ಇರೋ ಕೋಯಿಫಿಷಿಯೆಂಟು, ವೈ ಜೊತೆ ಇರೋ ಕೋಯಿಫಿಷಿಯೆಂಟು ಮತ್ತು ವೈ ಜೊತೆ ಇರೋ ಕೋಯಿಫಿಷಿಯೆಂಟ್ ಸೇಮ್ ಐತಿ, ಅಪೋಸಿಟ್ ಸೈನ್ ಐತಿ ಅಂತಂದ್ರೆ ಇಲ್ಲಿ ನಾವು ಪ್ರೊಸೆಸ್ ಏನು ಮಾಡಬೇಕು ಅಂತ ಹೇಳಿದ್ರೆ ಎಡಿಷನ್ ಮಾಡಬೇಕು. ಏನು ಮಾಡಬೇಕು? ಎಡಿಷನ್ ಮಾಡಬೇಕು. ಅವಾಗ ಏನಾಗುತ್ತಾ? ಇದು ಪ್ಲಸ್ ವೈ, ಇದು ಮೈನಸ್ ವೈ ಗೆಟ್ ಕ್ಯಾನ್ಸಲ್ಸ್ ಆಗುತ್ತಾ. ಕ್ಯಾನ್ಸಲ್ ಆದಮೇಲೆ ಏನು ಮಾಡತ್ತೀವಿ? ಇಲ್ಲಿ ಪ್ರೊಸೆಸ್ ಎಡಿಷನ್ ಮಾಡಕತ್ತೀವಿ. ಎಡಿಷನ್ ಮಾಡಕತ್ತೀವಿ ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ್ರೆ 2x ಉಳೀತು = 2. ಇಲ್ಲೇ 14 ಐತಿ, ಇಲ್ಲೇ 4 ಐತಿ. ಎಡಿಷನ್ ಮಾಡಕತ್ತೀವಿ ಅಂದ್ರೆ 14 + 4 18 ಆಗುತ್ತಾ. 2x = 18 ಉಳಿತು. ಇದ 2 ಈ ಕಡೆ ತೊಗೊಂಡ್ಬಿಟ್ರೆ 18 / 2 ಆಯ್ತು. ಏನಾಗ್ತದ? 18 / 2. ಅದ ಏನಾಗುತ್ತಾ? 2 1s 2, 2 9s 18 ಆಗುತ್ತಾ. 2 9s 18. ಹಂಗೆ ಹಾಗಿದ್ರೆ x = ಎಷ್ಟು ಬಂದು ನಮ್ಮ ಆನ್ಸರ್? ಈಗ 9 ಬಂತು. x = 9 ಬಂತು. ಈಗ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಲ್ಲ, ಹೆಂಗೆ ಮಾಡಬೇಕು ನೋಡ್ಕೊಡ್ರಿ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್. x = ಏನು ಬಂದೈತಿ? ವ್ಯಾಲ್ಯೂ ನಮ್ಮದು 9 ಬಂದೈತಿ. ಇವಾಗ ಈ ಇಕ್ವೇಷನನ್ನು 1 ಅಂತ ತಗೊಳ್ರಿ, ಈ ಇಕ್ವೇಷನನ್ನು 2 ಅಂತ ಬರ್ಕೊಡ್ರಿ. ಸಬ್ಸ್ಟಿಟ್ಯೂಟ್ ದ x = 9 ಇನ್ ಇಕ್ವೇಷನ್ 1 or 2. ನಾನು ಇಲ್ಲಿ 1 ತೊಗೋತೀನಿ, ನೀವು 2 ತೊಗೊಂಡು ಟ್ರೈ ಮಾಡಿರಿ ನೋಡೋಣ. ಇಕ್ವೇಷನ್ 1 ವಿ ಗೆಟ್ ನಮ್ಗೇನು ಸಿಗುತ್ತಾ ನೋಡೋಣ. y ವ್ಯಾಲ್ಯೂ ಸಿಗುತ್ತೆ. ಹೆಂಗೆ ನೋಡೋಣ. ಇಕ್ವೇಷನ್ ಫಸ್ಟ್ ಬರ್ಕೊತೀನಿ. ಫಸ್ಟ್ ಇಕ್ವೇಷನ್ ಏನೈತದ? x + y = 14 ಐತಿ. x + y = 14. ಎಕ್ಸ್ ವ್ಯಾಲ್ಯೂನ ನಾನು ಏನು ಮಾಡ್ಬೇಕಂತ ಹೇಳೀನಿ ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. x = 9 ಪ್ಲಸ್ y ಅಂತ ಇಟ್ಕೊಳ್ತೀನಿ = 14. ಹೌದಾ? ಈಗ y ವ್ಯಾಲ್ಯೂ ಈ 9 ಈ ಕಡೆ ಬಂದುಬಿಟ್ರೆ +9 ಈ ಕಡೆ ಬಂದುಬಿಟ್ರೆ ಏನಾಗುತ್ತೆ? -9. 14 - 9 ಏನಾಯ್ತಪ್ಪಿ? 14 ಒಳಗೆ 9 ಮೈನಸ್ ಮಾಡಿದ್ರೆ ಉಳಿಯೋದೆಷ್ಟು? 4 + 1 ಅಂತಂದ್ರೆ 5 ಉಳಿತು. ಹಾಗಿದ್ರೆ y ವ್ಯಾಲ್ಯೂ ಏನಾಗುತ್ತಾ? 5 ಆಗುತ್ತಾ. ಈ ರೀತಿ ನಾವೇನು ಮಾಡಬೇಕಂತ ಹೇಳಿದ್ರೆ ಕೊಟ್ಟಿರುವಂತಹ ಲೀನಿಯರ್ ಇಕ್ವೇಷನ್ಗಳನ್ನು ನಾವೇನು ಮಾಡಬೇಕು? ಸಾಲ್ವ್ ಮಾಡಬೇಕು ಬೈ ದಿ ಎಲಿಮಿನೇಷನ್. ಹಿಂಗೆ ಮಾಡ್ಕೋಬೇಕು. ಇನ್ನೊಮ್ಮೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಕೊಟ್ಟಿರುವಂಥ ಇಕ್ವೇಷನನ್ನು 1 by 1 ಬರ್ಕೋಬೇಕು. ಕೋಯಿಫಿಷಿಯೆಂಟ್ಗಳನ್ನು ಕಂಪೇರ್ ಮಾಡಬೇಕು. ಕೋಯಿಫಿಷಿಯೆಂಟ್ ಸೇಮ್ ಇದ್ರೆ ಸೈನನ್ನು ಕಂಪೇರ್ ಮಾಡಬೇಕು. ಸೈನ್ ಸೇಮ್ ಇತ್ತು ನೋಡ್ಕೋಬೇಕು. ಇನ್ನೊಂದು ಏನಾದ್ರು ಆಪ್ಷನ್ ಇತ್ತಾ? ಇಲ್ಲ, ಇಲ್ಲೇ ಐತಿ. ಇಲ್ಲಿ ಕೋಯಿಫಿಷಿಯೆಂಟ್ ಸೇಮ್ ಐತಿ, ಸೈನ್ ಏನಾಗೈತಿ? ಚೇಂಜ್ ಆಗೈತಿ. ಈಗ ನಾವು ಈ ಟೈಪ್ ಇದ್ದಾಗ ಏನು ಮಾಡಬೇಕು? ಎಡಿಷನ್ ಮಾಡ್ಕೋಬೇಕು. ಎಡಿಷನ್ ಮಾಡಿಬಿಟ್ರೆ ಇವೆರಡು ಏನಾಗ್ತಾವೆ? ಕ್ಯಾನ್ಸಲ್ ಆಗ್ತಾವೆ. ಎಕ್ಸ್ ಉಳಿದಿತ್ತು, ಎಕ್ಸ್ ಏನಾಗುತ್ತೆ? ಇಲ್ಲೇ 2x ಆಗುತ್ತೆ ಎಡಿಷನ್ ಒಳಗೆ. ಸೊ 14 ಉಳಿದೈತಿ, 4 ಉಳಿದೈತಿ, ಇದೇನಾಗುತ್ತಾ? 18 ಆಗುತ್ತಾ. 14 + 4 18 ಆಯಿತು. 2x = 18 ಉಳಿದಿತ್ತು. ಈ 2 ಈ ಕಡೆ ತೊಗೊಂಬಂದುಬಿಟ್ರೆ 2 1s 2 9s x = 9 ಬಂತು. x = 9 ಬಂದಾದಮೇಲೆ ಇದನ್ನ ಏನು ಮಾಡ್ತೀವಿ? ಇಕ್ವೇಷನ್ 1 ಅಥವಾ 2 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಯಾಕಂದ್ರೆ y ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು ನಾವು. ಅದು ಫಸ್ಟ್ ಇಕ್ವೇಷನ್ ಏನೈತಿ? x + y = 14 ಐತಿ. ಹೌದಾ? ಈ x + y = 14 ಇದ್ದಿದ್ದಾಗ ಎಕ್ಸ್ನ ಬೆಲೆಯನ್ನು 9 ಹಾಕ್ತೀನಿ,
ವಾಯ್ನ ಬೆಲೆಯನ್ನು ವಾಯ್ ಅಂತ ಇಟ್ಕೋತೀನಿ ಈಸ್ ಈಕ್ವಲ್ ಟು 14. ಈಗ ವಾಯ್ ವ್ಯಾಲ್ಯೂ ಬೇಕಲ್ಲ, ಈ 9 ಆ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ. 9 ಮೈನಸ್ 14 ಮೈನಸ್ 9 ಆಗುತ್ತಾ, ಪ್ಲಸ್ 9 ಈ ಕಡೆ ಬಂದರೆ ಮೈನಸ್ 9. 14 ಒಳಗೆ 9 ಹೋದ್ರೆ ಏನು ಉಳಿದಿತ್ತು ನಮ್ಗೆ, y ಈಸ್ ಈಕ್ವಲ್ ಟು 5 ಉಳಿದಿತ್ತು. ಹಾಗಿದ್ರೆ ಈ ನಮ್ಮ ವ್ಯಾಲ್ಯೂಸ್ ಕರೆಕ್ಟ್ ಅದಾವಿಲ್ಲ ಹೆಂಗೆ ಚೆಕ್ ಮಾಡ್ಕೋಬೇಕು, ಇಲ್ಲೋ ಒಂದು ಇಕ್ವೇಷನ್ ತೊಗೋ, ಇದ್ರೊಳಗೆ ಎಕ್ಸ್ನ ಬೆಲೆ ಏನೈತಿ 9 ಹಾಕು, ವೈನ ಬೆಲೆ 5 ಹಾಕು. 9 ಪ್ಲಸ್ 5 ಏನಾಗುತ್ತಾ 14 ಆಗುತ್ತಾ, 14 ಈಸ್ ಈಕ್ವಲ್ ಟು 14 ಆಗುತ್ತಾ. ಹಿಂಗೆ ನಾವು ವೆರಿಫೈ ಮಾಡ್ಕೋಬೇಕು. LHS ಒಳಗೆ ಎಷ್ಟು ವ್ಯಾಲ್ಯೂ ಬರುತ್ತೋ RHS ಒಳಗೂ ಅಷ್ಟೇ ಇರಬೇಕು. LHS ಈಕ್ವಲ್ ಟು RHS ಬಂದರೆ ನಾವು ಎಲಿಮಿನೇಷನ್ ಮಾಡಿದ್ದು ಕರೆಕ್ಟ್ ಅಂತ ಅರ್ಥ. ಓಕೆನಾ? ಇನ್ನೂ ಏನಾದರೂ ಡೌಟ್ ಇದ್ರಾ, ಯಾವುದಾದ್ರೂ ನಿಮ್ಗೆ ಎಲಿಮಿನೇಷನ್ ಒಳಗೆ ಡೌಟ್ ಇದ್ದರೆ ಏನು ಮಾಡಿರಿ, ಕಾಮೆಂಟ್ ಸೆಕ್ಷನ್ ಒಳಗೆ ಕಾಮೆಂಟ್ ಮಾಡಿರಿ, ಅವನ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.